ಅಬ್ಬಬ್ಬ, ಕಾಸ್ಟ್ಯೂಮ್ಗಾಗಿಯೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಜಾನ್ವಿ ಬಿಗ್ ಬಾಸ್ಗಾಗಿ ಮಾಡಿದ್ರು ಫುಲ್ ಶಾಪಿಂಗ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಎಲಿಮಿನೇಟ್ ಆಗಿರುವ ಸ್ಪರ್ಧಿ ಜಾನ್ವಿ ಅವರು ಶೋಗೆ ಹೋಗುವುದಕ್ಕೂ ಮುನ್ನ ಮಾಡಿದ ಶಾಪಿಂಗ್ ಬಗ್ಗೆ ಅಚ್ಚರಿ ವಿವರವನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ಕೋಟ್ಯಾಂತರ ಜನರು ನೋಡುತ್ತಾರೆ ಎಂಬ ಕಾರಣಕ್ಕೆ ತಮ್ಮ ಕಾಸ್ಟ್ಯೂಮ್, ಮೇಕಪ್ ಮತ್ತು ಪಿಆರ್ಗಾಗಿಯೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರಂತೆ ಜಾನ್ವಿ ಅವರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಿಂದ ಎಲಿಮಿನೇಟ್ ಆಗಿ ಜಾನ್ವಿ ಅವರು ಹೊರಗೆ ಬಂದಿದ್ದಾರೆ. ವೀಕ್ಷಕರ ಹೆಚ್ಚಿನ ಪ್ರೀತಿ ಗಳಿಸುವಲ್ಲಿ ವಿಫಲರಾದ ಅವರು ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ. ಇದೀಗ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಿಗ್ ಬಾಸ್ ಮನೆಗೆ ಹೋಗುವುದಕ್ಕೂ ಮುನ್ನ ಮಾಡಿದ ಶಾಪಿಂಗ್ ಬಗ್ಗೆ, ಅದಕ್ಕಾಗಿ ಖರ್ಚಾದ ಹಣದ ಬಗ್ಗೆ ಜಾನ್ವಿ ಮಾತನಾಡಿದ್ದಾರೆ. 4 ಲಕ್ಷ ರೂಪಾಯಿ ಹಣ ಖರ್ಚಾಗಿದ್ದೇಕೆ ಎಂದು ವಿವರಿಸಿದ್ದಾರೆ. ನನಗೆ ದುಡ್ಡು ಮುಖ್ಯವಾಗಿಲ್ಲ. ನನ್ನ ಕಾಸ್ಟ್ಯೂಮ್, ಪಿಆರ್, ಮೇಕಪ್ ಎಂದು ಅಂದಾಜು 4 ಲಕ್ಷ ರೂಪಾಯಿ ಖರ್ಚಾಗಿದೆ. ಬಿಗ್ ಬಾಸ್ ನಲ್ಲಿ ನನ್ನನ್ನು ಕೋಟ್ಯಾಂತರ ಜನರು ನೋಡುತ್ತಾರೆ ಎಂಬ ಕಾರಣಕ್ಕೆ ನಾನು ಇಷ್ಟೆಲ್ಲ ಹಣವನ್ನು ಹೂಡಿಕೆ ಮಾಡಿದ್ದೆ. ಕೋಟ್ಯಾಂತರ ಜನರು ನೋಡುವ ಶೋ ಅದು. ಹಾಗಾಗಿ ಲುಕ್ಸ್ ಮೇಲೆ ಕಾಂಪ್ರಮೈಸ್ ಆಗೋದೇ ಬೇಡ ಎಂದು ನಿರ್ಧರಿಸಿದೆ. ನಾನು ಹಾಕುತ್ತಿದ್ದ ಕಾಸ್ಟ್ಯೂಮ್ ಬಗ್ಗೆ ಈಗ ಎಲ್ಲರೂ ಮಾತನಾಡುತ್ತಿದ್ದಾರೆ. ಅಷ್ಟೊಂದು ರೀಚ್ ಆಗಿದೆ ಅಲ್ವಾ? ಅದೇ ನನಗೆ ಖುಷಿ ನೀಡುತ್ತಿದೆ ಎಂದು ಜಾನ್ವಿ ಹೇಳಿದ್ದಾರೆ. ನನ್ನೆಲ್ಲ ಡಿಸೈನರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಹಾಕಿಕೊಳ್ಳುವ ಕಾಸ್ಟ್ಯೂಮ್ ಬಗ್ಗೆಯೂ ಇಷ್ಟೊಂದು ಟಾಕ್ ಆದಾಗ ನನಗೆ ಖುಷಿ ಆಗುತ್ತದೆ. ನಾವೇನು ಅಂದುಕೊಂಡು ಹೋಗಿದ್ದೆವೋ ಅದು ವರ್ಕ್ ಆಗಿದೆ ಅಂದ್ರೆ ಅದೇ ಸಂತೋಷ ನಮಗೆ. ವೀಕೆಂಡ್ ಅಲ್ಲಿ ನಾನು ಹಾಕಿರುವ ಕಾಸ್ಟ್ಯೂಮ್ ಕೊಲಾಬರೇಷನ್ ಬರ್ತಾ ಇತ್ತು. ಬಾಕಿ ಎಲ್ಲ ನಾನೇ ಖರ್ಚು ಮಾಡಿ ತಗೊಂಡಿದ್ದು. ನಾನು ಈ ಶೋಗೆ ಕಾಡಿಬೇಡಿ ಬಂದರೂ ಅದು ದುಡ್ಡಿಗಲ್ಲ. ಆ ಶೋನ ರಿಚ್ ಎಷ್ಟು ಎಂಬುದು ನನಗೆ ಗೊತ್ತು. ಅದಕ್ಕಾಗಿ ನಾನು ಬಂದೆ. ದುಡ್ಡು ಎಷ್ಟು ಬರುತ್ತದೆ ಎಂಬುದಕ್ಕಿಂತ ಇಂಥದ್ದೊಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗುವುದೇ ಒಂದು ಖುಷಿ ಎಂದು ಜಾನ್ವಿ ಹೇಳಿದ್ದಾರೆ. ಅಂದಹಾಗೆ ಜಾನ್ವಿ ಅವರು ಈ ಸೀಸನ್ ಸ್ಟ್ರಾಂಗೆಸ್ಟ್ ಗೆ ಸ್ಪರ್ಧಿಗಳಲ್ಲಿ ಒಬ್ರು. ಅವರು ಈ ಶೋನಿಂದ ಇಷ್ಟು ಬೇಗ ಎಲಿಮಿನೇಷನ್ ಆಗುತ್ತಾರೆ ಎಂದು ಯಾರು ಊಹಿಸಿರಲಿಲ್ಲ. ಆದ್ರೆ ಅದು ನಡೆದಿದೆ. ಆ ಬಗ್ಗೆ ಜಾನ್ವಿಗೂ ಕೂಡ ಬೇಸರ ಇದೆ. ಈಗಲೂ ವಾಪಸ್ ಕರೆದರೆ ಬಿಗ್ ಬಾಸ್ಗೆ ಖುಷಿಯಿಂದ ಹೋಗುವುದಾಗಿ ಹೇಳಿಕೊಳ್ಳುತ್ತಾರೆ ಜಾನ್ವಿ.